91ನೇ ಕೀರ್ತನೆ 9ನೇ ವಾಕ್ಯ ನಮಗೆ ಈ ರೀತಿ ಹೇಳುತ್ತದೆ, ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಯಾವ ಕೇಡು. ಗಟ್ಟಿಯಾಗಿ ಹೇಳ್ರಿ, ಯಾವ ಕೇಡು. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಯಾವ ಕೇಡು ನನಗೆ ಸಂಭವಿಸದು. ಒಬ್ಬನು ದೇವರನ್ನ ನಿವಾಸ ಸ್ಥಾನವಾಗಿ ಮಾಡಿಕೊಂಡರೆ ಅವನಿಗೆ ಯಾವ ಕೇಡು ಅಥವಾ ಕಣ್ಣಿಗೆ ಕಾಣೋದಾಗ್ಲಿ, ಕಣ್ಣಿಗೆ ಕಾಣದಿರೋದಾಗ್ಲಿ, ತಿಳಿಯಲ್ಪಟ್ಟದಾಗ್ಲಿ, ತಿಳಿಯಲ್ಪಡದಿರೋದಾಗ್ಲಿ, ನೆನಪಿಗೆ ಬರೋದಾಗ್ಲಿ, ಬರದೇ ಇರೋದಾಗ್ಲಿ, ಅದು ಎಂಥದೇ ಆಗಲಿ, ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ. ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಮ್ಮ ದೇವರ ವಿಶೇಷತೆ ಏನಂತಂದ್ರೆ, ನಮ್ಮ ದೇವರು ನಮ್ಮನ್ನ ಯಾವಾಗಲೂ ಕೇಡಿನಿಂದ ತಪ್ಪಿಸಿ ನಡೆಸಲಿಕ್ಕಾಗಿ ಇಷ್ಟಪಡುವ ದೇವರು. ಆದ್ರೆ ಪ್ರತಿವಾದಿಯಾದಂಥ ಸೈತಾನನು ತನ್ನ ಉದ್ದೇಶ ಏನಂದ್ರೆ, ದೇವರ ಮಕ್ಕಳ ಪ್ರತಿಯೊಂದು ಜೀವಿತದ ಹಂತದಲ್ಲಿ, ಅಂದ್ರೆ ದೇವರ ಮಕ್ಕಳು ಒಂದೊಂದು ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ 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 ಸಾಗಿ ಹೋಗಬೇಕಾದ್ರೆ ಎಲ್ಲಾ ಮಂಡಲಗಳಲ್ಲಿ ಕೇಡನ್ನೇ ಉಂಟು ಮಾಡಬೇಕು ಎನ್ನೋದು ಸೈತಾನನ ಒಂದು ಪದ್ಧತಿ. ಆದ್ರೆ ದೇವರ ಒಂದು ಪದ್ಧತಿ ಏನಂದ್ರೆ, ನೀನು ಯಾವಾಗ ಪರಾತ್ಪರನಾದಂತ ದೇವರ ನಿವಾಸ ಸ್ಥಾನವಾಗಿ ನೀನು ದೇವರನ್ನ ನೀನು ಮಾಡಿಕೊಂಡ್ರೆ ಯಾವ ಕೇಡು ನಿನಗೆ ಸಂಭವಿಸೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನಿಮಗೆ ಒಂದು ಆಲೋಚನೆಯನ್ನ ತಿಳಿಸ್ಲಿಕ್ಕಾಗಿ ಇಷ್ಟಪಡ್ತಾನೆ. ಏನಾದ್ರೂ ಕೇಡು ನನಗೆ ಸಂಭವಿಸುತ್ತಾ, ನನ್ನ ಆತ್ಮಿಕವಾಗಿ ಆರ್ಥಿಕವಾಗಿ ನನ್ನ ಜೀವಿತದಲ್ಲಿ ಏನಾದರೂ ಕೇಡುಗಳು ಬಂದು ಬಿಡುತ್ತಾ ಎಂದು ಯಾರಾದರೂ ನೆನೆಸೋರಿದ್ರೆ ನಾನು ನಿಮಗೊಂದು ಸಂತೋಷದ ವಾರ್ತೆಯನ್ನು ನಾನು ತಿಳಿಸ್ತೇನೆ, ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ.